ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಕೈ ತೋಟದಲ್ಲಿ ಬೆಳೆದ ಪಡವಲಕಾಯಿಯ ಬೀಜದ ಬೋಂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನೀವೆಲ್ಲ ಪಡವಲಕಾಯಿಯ ಪಲ್ಯ ಸಾಂಬಾರನ್ನೆಲ್ಲ ತಿಂದಿರ್ಬೋದು. ಹಾಗೆಯೇ ಪಡವಲಕಾಯಿ ಮನೆಗೆ ತಂದಾಗ ಅದನ್ನು ಸಾಂಬಾರು ಅಥವಾ ಪಲ್ಯ ಬೇರೆ ರೆಸಿಪಿ ಮಾಡಿ ಅದರ ಬೀಜವನ್ನು ಬಿಸಾಡಿರ್ಬೋದು. ಆದರೆ ನಾನಿವತ್ತು ಪಡವಲಕಾಯಿಯ ಬೀಜದ ಒಂದು ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ಇವತ್ತು ನಾವು ಪಡವಲಕಾಯಿ ಬೀಜದ ಬೋಂಡವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ಪಡವಲಕಾಯಿಯನ್ನು ಕಟ್ ಮಾಡಿ ಅದರ ಬೀಜವನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೇವೆ. ಪಡವಲಕಾಯಿಯ ಬೀಜವನ್ನು ತೆಗೆದುಕೊಳ್ಳುವಾಗ ಜಾಸ್ತಿ ಬೆಳೆದ ಬೀಜವನ್ನು ತೆಗೆದುಕೊಳ್ಬೇಡಿ, ಅದಷ್ಟೊಂದು ಚೆನ್ನಾಗಾಗೋದಿಲ್ಲ ಬೋಂಡ ಮಾಡಲಿಕ್ಕೆ. ಸ್ವಲ್ಪ ಚಿಗುರಿರುವ ಬೀಜವನ್ನು ನೀವು ತಗೊಳ್ಬೋದು. ಸೊ ಪಡವಲಕಾಯಿ ಎಷ್ಟು ಪೌಷ್ಟಿಕಾಂಶವನ್ನು ಹೊಂದಿದೆಯೋ ಅಷ್ಟೇ ಪೌಷ್ಟಿಕಾಂಶ ಈ ಬೀಜದಲ್ಲಿ ಸಹ ಇರ್ತದೆ. ಹೆಚ್ಚಿನವರು ಈ ಬೀಜವನ್ನು ಬಿಸಾಡ್ತಾರೆ, ಆದರೆ ನಾವು ಆ ಬೀಜವನ್ನು ಬಿಸಾಡದೆ ಇವತ್ತು ಅದರ ಒಂದು ಬೋಂಡವನ್ನು ಮಾಡೋಣ. ಪಡವಲಕಾಯಿಯ ಬೀಜ ಮತ್ತು ತಿರುಳನ್ನು ಏನು ನೀವು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀರೋ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಕೊಳ್ಬೇಕು. ಸ್ವಲ್ಪ ಹೊತ್ತು ಅದು ನೆನೆಬೇಕು, ಯಾಕಂದರೆ ಉಪ್ಪೆಲ್ಲ ಹಿಡಿಬೇಕು. ನಂತರ ಅದಕ್ಕೆ 1 ಚಿಟಿಕೆ ಅರಿಶಿನವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಅರಿಶಿನವನ್ನು ಹಾಕಿದ್ದೇವೆ. ಸೊ ಈ ಬೀಜ ಸ್ವಲ್ಪ ನೀರು ಸಹ ಬಿಟ್ಕೊಳ್ತದೆ, ಆಮೇಲೆ ನೀರು ಆ್ಯಡ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಈಗ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಚಮಚ ಮೆಣಸಿನ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇವೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಬೋದು. ನಮಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಮೆಣಸಿನ ಪುಡಿಯನ್ನು ನಾವು ಹಾಕ್ಕೊಂಡಿದ್ದೇವೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಈಗ ಇದಕ್ಕೆ 1 ಕಪ್ ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೇವೆ. ಕಡಲೆ ಹಿಟ್ಟನ್ನು ನೋಡಿ ಹಾಕ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ಸ್ವಲ್ಪ ನೀರಾದರೆ ಮತ್ತೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ತುಂಬ ನೀರು ಸಹ ಮಾಡಿಟ್ಕೊಳ್ಬೇಡಿ, ತುಂಬ ಗಟ್ಟಿ ಸಹ ಬೇಡ. ಬೋಂಡದ ಹದ ನಿಮಗೆ ಗೊತ್ತಲ್ವ, ಅಷ್ಟು ಹದಕ್ಕೆ ಬಂದರೆ ಸಾಕು. ಇದು ಸ್ವಲ್ಪ ನೀರಾಗಿದೆ, ಸೊ ಹಾಗಾಗಿ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಇದನ್ನು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಹದಕ್ಕೆ ಬಂದರೆ ಸಾಕು. ಈ ರೆಡಿ ಮಾಡಿಕೊಂಡ ತಕ್ಷಣ ನೀವು ಬೋಂಡವನ್ನು ಮಾಡಬೇಕು, ಯಾಕೆಂದರೆ ನೀರು ಬಿಡ್ತದೆ ಅದು. ಸೊ ಈಗ ಬಾಣಲೆಯನ್ನು ಇಟ್ಕೊಂಡಿದ್ದೇವೆ, ಗ್ಯಾಸ್ ಆನ್ ಮಾಡಿದ್ದೇವೆ. ಬಾಣಲೆ ಕಾದ ನಂತರ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನೀವು ಯಾವ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಆ ಅಡುಗೆ ಎಣ್ಣೆಯನ್ನು ನೀವು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಬೋಂಡವನ್ನು ಬಿಡಬೇಕು. ಸೊ ಈಗ ಎಣ್ಣೆ ಕಾದಿದೆ, ಈಗ ಬೋಂಡವನ್ನು ಎಣ್ಣೆಯಲ್ಲಿ ಕರಿಯೋಣ. ಸೊ ಬೇರೆ ಬೋಂಡ ಎಲ್ಲ ಹೇಗೆ ಬಿಡ್ತೀರೋ ಅದೇ ರೀತಿಯಲ್ಲಿ ಬಿಟ್ಟರಾಯಿತು. ಬೋಂಡ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕರೀಲಿ. ಅದು ಸ್ವಲ್ಪ ಎಣ್ಣೆಗೆಂಪು ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಬೇಕು. ಬೋಂಡ ಚೆನ್ನಾಗಿ ಬೇಯ್ತಾ ಇದೆ, ಸೊ ಅದನ್ನು ಮಗ್ಚಬೇಕು. ಈಗ ನಿಧಾನವಾಗಿ ಮಗುಚಿ. ಈಗ ಬೋಂಡ ಚೆನ್ನಾಗಿ ಕರೆದಿದೆ, ಎಣ್ಣೆಗೆಂಪು ಬಣ್ಣಕ್ಕೆ ಬಂದಿದೆ. ಈಗ ನಿಧಾನವಾಗಿ ಇದನ್ನು ತೆಗೆದುಕೊಂಡು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ನಮ್ಮ ಬೋಂಡ ರೆಡಿಯಾಗಿದೆ. ಈ ಬೋಂಡವನ್ನು ನಾವು ಊಟದ ಜೊತೆಗೂ ಸಹ ತಿನ್ಬೋದು. ಹಾಗೆಯೇ ಸಂಜೆಯ ಸ್ನ್ಯಾಕ್ಸ್ಗೆ ಸಹ ಟೀ ಜೊತೆಗೆ ಇದು ತುಂಬ ಚೆನ್ನಾಗಿ ಆಗುತ್ತೆ. ಟೀಗೆ ಒಳ್ಳೆಯ ಕಾಂಬಿನೇಷನ್ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ. ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಸಹ ಗೊತ್ತಾಗೋದಿಲ್ಲ ನೀವು ಇದು ಪಡವಲಕಾಯಿಯ ಬೀಜದಿಂದ ಮಾಡಿದ್ದೀರಿ ಅಂತ ಹೇಳಿ. ಸೊ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.